ಟೋಕನ್ ಸಿಸ್ಟಂನಲ್ಲಿ ನ್ಯಾಯಬೆಲೆ ಅಂಗಡಿಯಲ್ಲಿ ಅಕ್ಕಿ ವಿತರಣೆ ಮಾಡಿದ್ದಾರೆ. ಬೆಂಗಳೂರಿನ ಅಬ್ಬಿಗೆರೆ ನ್ಯಾಯಬೆಲೆ ಅಂಗಡಿಯಲ್ಲಿ ಹೊಸ ಸಿಸ್ಟಮ್ ಜಾರಿಗೆ ಮಾಡಲಾಗಿದೆ. ಬಿಪಿಎಲ್ ಕಾರ್ಡುದಾರರ ಮೇಲೆ ಟೋಕನ್ ಎಸೆದು ದುರ್ವರ್ತನೆ ತೋರಿದ್ದಾರೆ. ನೋ ಸ್ಟಾಕ್ ಬೋರ್ಡ್ ಮಧ್ಯೆ ಅಕ್ಕಿ ಪಡೆಯೋದಕ್ಕೆ ಜನ ಮುಗಿಬಿದ್ದಿದ್ದಾರೆ. ಅಕ್ಕಿಗಾಗಿ ಕಿಲೋಮೀಟರ್ ಗಟ್ಟಲೆ ಸಾರ್ವಜನಿಕರು ನಿಂತ್ಕೊಂಡಿದ್ದಾರೆ. ಆ ಅಕ್ಕಿ ಪ್ರತಿ ತಿಂಗಳು ಸರಿಯಾಗಿ ಸರಬರಾಜು ಆಗ್ತಾ ಇದೆಯೋ ಅಥವಾ 2 ತಿಂಗಳು 3 ತಿಂಗಳಿಗೊಂದ್ಸಲ ಬರ್ತಾ ಇದೆಯೋ ಏನೋ ಗೊತ್ತಿಲ್ಲ. ಆದರೆ ಅದನ್ನ ಕರೆಕ್ಟಾಗಿ ಫಾಲೋ ಮಾಡೋರು ಆ ನ್ಯಾಯಬೆಲೆ ಅಂಗಡಿಯಲ್ಲಿ ಸಿಗುವ ಅಕ್ಕಿಯನ್ನ ತಗೊಳ್ಳೋಕೆ ಹೋಗುವಂತಹ ಜನ ಮಾತ್ರ. ಪ್ರತಿ ತಿಂಗಳು ಕರೆಕ್ಟಾಗಿ ಅಕ್ಕಿ ಬರ್ತಾ ಇದ್ರೆ ಈ ಸಮಸ್ಯೆ ಬಹುಶಃ ಎದುರಾಗೋದಿಲ್ಲ. ಸುಮಾರು 2 ತಿಂಗಳ ಬಿಟ್ಟು ಅಥವಾ 3-4 ತಿಂಗಳು ಬಿಟ್ಟು ಇವರು ನ್ಯಾಯಬೆಲೆ ಅಂಗಡಿಯಲ್ಲಿ ಏನು ಅಕ್ಕಿ ವಿತರಣೆ ಮಾಡ್ತಾರೆ ಸರ್ಕಾರದ ವತಿಯಿಂದ, ಅದು ಡಿಲೇ ಆದಂತಹ ಸಂದರ್ಭದಲ್ಲಿ ಈ ಪರಿಸ್ಥಿತಿ ನಮ್ಮೆಲ್ಲರಿಗೂ ಕೂಡ ಕಂಡು ಬರುತ್ತೆ. ಇಲ್ಲಿ ಬೇರೆ ಸಿಸ್ಟಮ್ ಮಾಡಿದ್ದಾರೆ, ಅದು ಟೋಕನ್ ವ್ಯವಸ್ಥೆ ಅಂತೆ. ಟೋಕನ್ ಕೈ ಕೊಡೋದಲ್ವಂತೆ, ಟೋಕನ್ ಎರ್ಚದಂತೆ. ಅದಕ್ಕೆ ಈಗ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನ ಅಬ್ಬಿಗೆರೆ ನ್ಯಾಯಬೆಲೆ ಅಂಗಡಿಯ ದೃಶ್ಯ ಇದು. ನೋ ಸ್ಟಾಕ್ ಬೋರ್ಡ್ ಮಧ್ಯೆಯೂ ಕೂಡ ಅಕ್ಕಿ ಪಡೆಯೋದಕ್ಕೆ ಜನ ಮುಗಿಬಿದ್ದಿದ್ದಾರೆ. ಹಾಗಾಗಿ ನ್ಯಾಯಬೆಲೆ ಅಂಗಡಿಯವರು ಸೆಟ್ಟಿನಿಂದ ಟೋಕನ್ ಹೊರಗಡೆ ಎರ್ಚಿದ್ದಾರೆ. ನೋಡ್ತಾ ಇದ್ದೀರಾ, ಅಲ್ಲಿ ಒಬ್ಬ ವೃದ್ಧರವರು. ಸೊ ಅವರು ಮೋಸ್ಟ್ಲಿ ನ್ಯಾಯಬೆಲೆ ಅಂಗಡಿಯಲ್ಲಿ ಕೆಲಸ ಮಾಡ್ತಾರೆ, ಸಿಬ್ಬಂದಿ ಅಂತ ಅನ್ಸುತ್ತೆ. ಆ ಟೋಕನ್ ಎಸಿತಾ ಇದ್ದಂತೆ ಜನ ಕೆಳಗಡೆ ಬಿದ್ದಂತಹ ಟೋಕನ್ನ ಎತ್ಕೊಳ್ಳೋದಕ್ಕೆ ಧಾವಿಸ್ತಾ ಇದ್ದಾರೆ. ಅಲ್ಲಿ ಕಾಲು ತುಳಿತ ಸಂಭವಿಸ್ಬೋದು ಅಥವಾ ಇನ್ನೊಬ್ರು ಬೀಳಬಹುದು. ಅಲ್ಲಿ ಮಹಿಳೆಯರಿದ್ದಾರೆ, ವೃದ್ಧರಿದ್ದಾರೆ, ಯುವಕರಿದ್ದಾರೆ, ಯುವತಿಯರಿದ್ದಾರೆ. ಎಲ್ಲ ವರ್ಗದ ಜನ ಕೂಡ ಅಲ್ಲಿರೋದನ್ನು ನಾವು ನೋಡ್ತಾ ಇದ್ದೀವಿ. ಮತ್ತೊಂದು ಕಡೆ ಟೋಕನ್ ವ್ಯವಸ್ಥೆ ಎಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಅನ್ನೋದನ್ನು ನೋಡಬಹುದು. ಓಕೆ, ಟೋಕನ್ ಸಿಸ್ಟಮ್ ಏನೋ ಮಾಡಿದ್ದಾರೆ, ಕೈಯಲ್ಲಿ ಕೊಡಿಯಲ್ಲ ಟೋಕನ್ನು, ಎಸೆಯೋದು ಏನಿದೆ ಹಾಗಾದ್ರೆ? ಜನ ಎಲ್ಲಿವರೆಗೂ ಇಂತಹ ದಬ್ಬಾಳಿಕೆಯನ್ನು ಸಹಿಸ್ಕೊಂಡಿರ್ಬೇಕು ಅಂತ. ಮೊದಲೇ ಸರಿಯಾದ ಟೈಮಿಗೆ ಈ ರೇಷನ್ ಬರೋದಿಲ್ಲ, ಬರೋದೇ 2 ತಿಂಗಳಿಗೊಂದ್ಸಲ 3 ತಿಂಗಳಿಗೊಂದ್ಸಲ. ಅದನ್ನು ತಗೊಳ್ಳೋ ಜನ ಸಹಜವಾಗಿ ಮುಗಿಬಿದ್ದೇ ಬೀಳ್ತಾರೆ. ಅದನ್ನು ಕಂಟ್ರೋಲ್ ಮಾಡುವಂಥ ಜವಾಬ್ದಾರಿ ನಿಮ್ಮ ಕೈಯಲ್ಲಿರುತ್ತೆ. ಈ ನ್ಯಾಯಬೆಲೆ ಅಂಗಡಿಯ ವಿರುದ್ಧ ಜನಾಕ್ರೋಶ ಅಂತೂ ವ್ಯಕ್ತವಾಗಿದೆ. ಆದರೆ ಅಧಿಕಾರಿಗಳು ಏನು ಕ್ರಮ ಕೈಗೊಳ್ತಾರೆ ಅಂತ ಕಾದು ನೋಡಬೇಕು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.